ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JVM ಕಿಚನ್ ಫುಡ್ಗೆ ಸ್ವಾಗತ. ಇವತ್ತಿನ ಒಂದೊಳ್ಳೆ ರೆಸಿಪಿ ಬಂದು ಕಡಲೆ ಮಿಠಾಯಿ. ಬೇಕಾಗಿರುವ ಸಾಮಗ್ರಿಗಳು: ತುಪ್ಪ, ಬಾದಾಮಿ, ಗೋಡಂಬಿ, ಬೆಲ್ಲ, ಏಲಕ್ಕಿ, ಶೇಂಗಾ, ಕಡಲೆ ಬೀಜ. ನೋಡಿ, ಒಂದು ಬೌಲ್ನಲ್ಲಿ ನಾನು ಕಡಲೆ ಬೀಜನ ಇಟ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಬೆಲ್ಲ, ಇನ್ನೊಂದು ಬೌಲಲ್ಲಿ ಗೋಡಂಬಿ, ಬಾದಾಮಿ ಎಲ್ಲನೂ ನಾನು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಇವಾಗ ಒಂದು ಸ್ಟವ್ ಮೇಲೆ ಹಂಚನಿಟ್ಟು ನಾವು ಶೇಂಗಾನ ನೀಟಾಗಿ ಹುರ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ನಲ್ಲೇ ಕ್ಲೀನಾಗಿ ಹುರಿಬೇಕಾಗತ್ತೆ. ನೋಡಿ, ಸಿಡಿಸಬಾರ್ದು, ನಿಧಾನಕ್ಕೆ ಇದನ್ನು ನಾವು ಹುರಿಬೇಕು. ತುಂಬಾನೇ ಚೆನ್ನಾಗಿರುವಂತಹ ಒಂದು ತಿಂಡಿ ಅಂತಾನೆ ಹೇಳ್ಬೋದು. ಇದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಇದರಲ್ಲಿ ಕಡಲೆ ಬೀಜ, ಬೆಲ್ಲ, ಗೋಡಂಬಿ, ಬಾದಾಮಿ, ಏಲಕ್ಕಿ ಎಲ್ಲನೂ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಇದು ಒಳ್ಳೆ ಪ್ರೋಟೀನ್ನ ನಮ್ಮ ದೇಹಕ್ಕೆ ಕೊಡುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಇವಾಗ ನಾನು ಶೇಂಗಾನ ನೀಟಾಗಿ ಹುರಿತಾ ಇದ್ದೀನಿ. ಒಂದು 1/4 kg ಅಥವಾ ಒಂದು 300 ಗ್ರಾಮು ತಗೊಂಡು ಇದನ್ನು ನಾವು ಕ್ಲೀನಾಗಿ ಹುರಿದು ಅದಾದ ನಂತರ ನಾವು ಸಿಪ್ಪೆನ ತೆಗಿಬೇಕಾಗತ್ತೆ. ವೀಕ್ಷಕರೇ, ನಿಧಾನಕ್ಕೆ ಹುರ್ಕೊಳ್ಳಿ. ನೋಡಿ, ಇವಾಗ ಒಂದು 50% ಹುರಿದಿದ್ದೀನಿ. ನೋಡಿ, ಕೆಂಬಣ್ಣ ಬರೋ ತನಕ ನಾವು ಇದೇ ಥರ ಹುರಿತಾ ಇರಬೇಕು. ಇವಾಗ ರೆಡಿಯಾಗಿದೆ. ಇದನ್ನ ನಾವು ತಟ್ಟೆಗೆ ಹಾಕೊಂಡು ತಣ್ಣಕ್ಕಾಗಕ್ಕೆ ಸ್ವಲ್ಪ ಬಿಡಬೇಕು. ಬೇಗ ಆಗುವಂಥ ಒಂದು ತಿಂಡಿ ಇದು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಇದನ್ನು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರು ನಾವೇ ತಿಂತೀವಿ ಅಂದಮೇಲೆ ಚಿಕ್ಕವ್ರು ತಿನ್ನಲ್ವಾ ಹೇಳಿ, ಎಲ್ಲರೂ ತಿನ್ಬೋದು ಇದನ್ನು. ಆದರೆ ಮಕ್ಕಳಿರೋ ಮನೆಯಲ್ಲಿ ಇದನ್ನೆಲ್ಲ ನಾವು ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಅವರಿಗೆ ಆಚೆ ಕಡೆ ಚಾಕ್ಲೇಟ್ಸು, ಬಿಸ್ಕೆಟು ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ ಅಷ್ಟೇ. ಅವಾಯ್ಡ್ ಆಗಲ್ಲ ಅಂದರೂ ಸ್ವಲ್ಪ ಮಾಡ್ಬೋದು, ಯಾಕಂದರೆ ಇದರಲ್ಲೂ ಸ್ವೀಟ್ ಇರುತ್ತಲ್ಲ, ಹಾಗಾಗಿ ಚಾಕ್ಲೇಟ್ ಜಾಸ್ತಿ ಕೊಡೋದು ನಾವು ಬಿಡಬೇಕು. ನೋಡಿ, ಇವಾಗ ನಾನು ಶೇಂಗಾನ ಸಿಪ್ಪೆನ ತಕ್ಕೊಂಡು ಕುತ್ಕೊಂಡಿದ್ದೀನಿ. ಇವಾಗ ನಾನು ಶೇಂಗಾ ಸಿಪ್ಪೆನ ಬಿಡಿಸ್ತೀನಿ. ನೋಡಿ, ನೀಟಾಗಿ ತಣ್ಣಕ್ಕೆ ಮಾಡೋದು ಬಿಟ್ಬಿಟ್ಟು ಸಿಪ್ಪೆನ ನಾವು ಬಿಡಿಸ್ಬೇಕಾಗತ್ತೆ. ನೀಟಾಗಿ ಸಿಪ್ಪೆನ ನಾವು ಕ್ಲೀನಾಗಿ ತೆಗಿಬೇಕು. ನೋಡಿ, ಇವಾಗ ಸಿಪ್ಪೆ ತೆಗ್ದಿರೋಂಥ ಶೇಂಗಾನ ನಾನು ಜಾರ್ಗೆ ಹಾಕುತ್ತಾ ಇದ್ದೀನಿ. ನೋಡಿ, ನಿಧಾನಕ್ಕೆ ಚೆಲ್ಲುತ್ತೆ ಅಂದ್ಬಿಟ್ಟು ನಾನು ಕ್ಲೀನಾಗಿ ನಿಧಾನಕ್ಕೆ ಹಾಕೋತಾ ಇದ್ದೀನಿ. ಅದಾದ ನಂತರ ನಾವು ಸ್ಟವ್ ಮೇಲೆ ಒಂದು ಬಾಣಲಿನಿಟ್ಟು ಸ್ವಲ್ಪ ತುಪ್ಪನ ಹಾಕೋಬೇಕಾಗತ್ತೆ. ತುಪ್ಪ ಇದ್ರೆ ತುಪ್ಪ, ಎಣ್ಣೆ ಇದ್ರೆ ಎಣ್ಣೆ. ನಾನು ತುಪ್ಪನ ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಒಂದು 2-3 ಸ್ಪೂನು ಅಥವಾ 4 ಸ್ಪೂನು ಹಾಕೊಂಡ್ರು ಸಾಕು. ತುಪ್ಪ ಒಂದು 2-3 ನಿಮಿಷ ಕಾದಾದ ನಂತರ ನಾವು ಇಲ್ಲಿ ಬೆಲ್ಲನ ಹಾಕ್ಕೊಳ್ಳೋಣ. ನೋಡಿ, ಬೆಲ್ಲನ ಹಾಕ್ಕೊಂಡೆ. ಇವಾಗ ನಾನು ಈ ಬೆಲ್ಲನ ನಾನು ಕುಟ್ಟಿಲ್ಲ, ಯಾಕಂದರೆ ಇದು ಇಲ್ಲೇ ಮೆಲ್ಟ್ ಆಗುತ್ತೆ. ಇದು ತುಂಬಾ ಮೆತ್ತಕ್ಕಿರ್ತಿ ಬೆಲ್ಲ. ನೋಡಿ, ಇಲ್ಲೇ ಕರಗ್ಬಿಡುತ್ತಿದ್ದು. ಕರಗೋ ತನಕ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ನೋಡಿ, ಅದು ಸ್ವಲ್ಪ ಬಿಸಿ ಆದಮೇಲೆ ಅದೇ ಕರಗುತ್ತೆ. ಅದಾದ ನಂತರ ನಾನು ಬಾದಾಮಿ, ಗೋಡಂಬಿ, ಏಲಕ್ಕಿ ಇದನ್ನೆಲ್ಲ ನಾನು ಕುಟ್ಟಿಟ್ಕೊಂಡಿದ್ದೆ. ಇದನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಕ್ಲೀನಾಗಿ.
ನೀವು ಈ ಮೆಥಡಲ್ಲೇ ಮಾಡ್ಕೊಳ್ಳಿ. ಇವಾಗ ನಾನು ರುಬ್ಬಿಟ್ಟಿದ್ದ ಶೇಂಗಾ ಅಥವಾ ಕಡಲೆ ಬೀಜ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದನ್ನ ನಾವು ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಮತ್ತು ಕಡಲೆ ಬೀಜ ಎರಡು ಕ್ಲೀನಾಗೆ ಮಿಕ್ಸ್ ಆಗಬೇಕು. ಇದರಲ್ಲಿ ಸಪೋರ್ಟಿಗೆ ನನ್ನ ಹಸ್ಬೆಂಡ್ ಕೂಡ ಇರ್ತಾರೆ ಯಾವಾಗ್ಲೂ. ಪಾಪ ಅವ್ರು ಫ್ರೀ ಇದ್ದ ಟೈಮಿಂಗ್ಸ್ ಅಲ್ಲೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಬ್ಯುಸಿ ಇದ್ದಾಗ ನಾನೇ ಮಾಡ್ಕೋತಾ ಇರ್ತೀನಿ ವಿಡಿಯೋಸ್ ಎಲ್ಲ. ಬಟ್ ಅವ್ರು ಫ್ರೀ ಇದ್ದಾಗ ನನಗೆ ಅಡುಗೆ ಮಾಡೋಕ್ಕೆ ಮತ್ತು ಎಡಿಟಿಂಗಿಗೆ ಎಲ್ಲದಕ್ಕೂ ಅವರೇ ಸಪೋರ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ನಾನು ಕಡಲೆ ಬೀಜ ಮತ್ತು ಬೆಲ್ಲನ ಕ್ಲೀನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಬೇತಾ ಬೇತಾ ನಿಧಾನಕ್ಕೆ ಗಟ್ಟಿಯಾಗುತ್ತೆ ಸ್ವಲ್ಪ ನೋಡಿ. ಈ ಪೊಸಿಷನಲ್ಲಿ ಬರುತ್ತೆ ಇದು. ಬನ್ನಿ ಇವಾಗ ನಾವು ಇದನ್ನ ತಣ್ಣಗೆ ಮಾಡ್ಕೊಳ್ಳೋಣ. ಒಂದು ತಟ್ಟೆಗೆ ಹಾಕೊಂಡು ಕ್ಲೀನಾಗಿ ತಣ್ಣಕ್ಕಾಗೋ ತನಕ ಬಿಡಬೇಕಿದನ್ನ ನಾವು. ನೋಡಿ ಇವಾಗ ನಾನು ತಟ್ಟೆಗೆ ಹಾಕೊಂಡಿದ್ದೀನಿ. ತುಂಬಾನೇ ಬಿಸಿ ಬಿಸಿ ಇರುತ್ತೆ, ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬಿಡಿ ತಕ್ಷಣಕ್ಕೆ. ಇದನ್ನ ಒಂದು ಚಿಕ್ಕ ಲೋಟ ತಗೊಂಡು ಸ್ಮ್ಯಾಶ್ ಮಾಡಬೇಕು ನೀಟಾಗಿ ನೋಡಿ. ತಟ್ಟೆನಲ್ಲೇ ಹಾಕ್ಬಿಟ್ಟು ಕ್ಲೀನಾಗಿ ತಟ್ಟೆ ಪೂರ್ತಿ ಮಿಕ್ಸ್ ಆಗೋ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಎಷ್ಟು ಈಸಿ ಅಲ್ವಾ, ಸಿಂಪಲ್ ಆಗಿ ಮಾಡಿದ್ದು. ನೀವೇ ನೋಡಿದ್ರಲ್ಲ, ಕಡಲೆ ಬೀಜ ಹುರಿದೆ, ಬೆಲ್ಲನೂ ತುಪ್ಪದಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಎಷ್ಟು ಈಸಿಯಾಗಿ ಆಗುವಂಥ ರೆಸಿಪಿ ನೋಡಿ. ಇವಾಗ ನಾನು ತಟ್ಟೆನಲ್ಲಿ ನೀಟಾಗಿ ಇದನ್ನ ಶೇಪ್ ಮಾಡ್ಕೋತೀನಿ ನೋಡಿ. ನೀಟಾಗಿ ಇವಾಗ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ಬಿಸಿ ಇರುತ್ತೆ, ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ, ಪರವಾಗಿಲ್ಲ. ನಿಧಾನಕ್ಕೆ ಯಾವ ಶೇಪಲ್ಲಿ ಬೇಕು ನಾವು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಒಂದೊಂದೇ ತಕ್ಕೊಂಡೆ ನೋಡಿ. ಈ ಶೇಪಲ್ಲಿ ಬಂದಿತ್ತು ನಮ್ಮ ಕಡಲೆ ಮಿಠಾಯಿ. ಹಳೇ ಕಾಲದಿಂದನೂ ಇದು ತುಂಬಾ ಫೇಮಸ್ ಆಗಿರುವಂಥದ್ದು. ನಾವು ಚಿಕ್ಕದ್ರಿಂದನೂ ಇದನ್ನು ನಾವು ತಿಂತಾನೇ ಇದ್ವಿ. ಇವಾಗಲೂ ಕೂಡ ನಾನು ತಿಂತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೆಸಿಪಿನಲ್ಲಿ ಮೀಟ್ ಮಾಡ್ತೀನಿ. ಧನ್ಯವಾದ.